ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಏಪ್ರಿಲ್ 11th ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಅವತ್ತು ನನ್ನ ಚಿಕ್ಕ ಮಗನ ಬರ್ತಡೇ ಇದೆ, ಹಾಗಾಗಿ ಸರಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾಕಂದರೆ 9-10 ಎಲ್ಲ ಹಬ್ಬ ಇತ್ತಲ್ವ, ಯುಗಾದಿ ಹಬ್ಬ. ನೆಕ್ಸ್ಟ್ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗೋಗ್ಬಿಟ್ಟಿತ್ತು. ಸರಿ ಬಿರಿಯಾನಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಎಣ್ಣೆ ಒಂದು ಸ್ವಲ್ಪ ಮತ್ತು ತುಪ್ಪ ಈ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಆ ಎರಡೂ ಸೇರಿಸ್ಕೊಂಡಿದ್ದಾಗಿದ ತಕ್ಷಣ ಪಲಾವ್ ಐಟಮ್ಸ್ ಏನೇನು ಇರುತ್ತೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಮತ್ತು ಜಾಪತ್ರೆ ಮತ್ತು ಏಲಕ್ಕಿ ಎಲ್ಲ, ಪಲಾವ್ ಎಲೆ ಇದೆಲ್ಲ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟ್ ಅದಕ್ಕೇ ಒಂದು 2 ಗಡ್ಡೆ ಆಗೋಷ್ಟು ಈರುಳ್ಳಿನ ಉದ್ದುದ್ದಿಗೆ ಹಚ್ಕೊಂಡು ಹಾಕ್ಕೋತಾಯಿದ್ದೀನಿ. ಸಣ್ಣಗೆ ಹಚ್ಕೋಬೇಕು. 2 ಗಡ್ಡೆ ಆಗೋಷ್ಟು ಈರುಳ್ಳಿನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಆಗಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನೊಂದೇನು ಅಂತಂದರೆ ನಾನು ಮೊದಲೇ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ ನೆನೆಸಿಟ್ಬಿಟ್ಟಿದ್ದೀನಿ. ನಾನು ಇಲ್ಲಿ ಮಸಾಲೆ ಏನೂ ಆ್ಯಡ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಒಂದು 3 ಟೊಮೊಟೊ ಆಗೋಷ್ಟು ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ ಹುಳಿ ಟೊಮೊಟೊನ ಸೇರಿಸ್ಕೋತಾ ಇದ್ದೀನಿ ನಾನು. 3 ಟೊಮೊಟೊ ಆಗೋಷ್ಟು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು. ಒಂದು ಸ್ವಲ್ಪ ಮೆತ್ತಗಾಗ್ಬಿಟ್ಟು ಒಂದು ಸ್ವಲ್ಪ ಗ್ರೇವಿ ಥರ ಬರುತ್ತಲ್ವ, ಆ ಥರ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆನೂ. ಹಾಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಉಪ್ಪು ಹಾಕಿದರೆ ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅನ್ನೋದು ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಏನು ಅಂತಂದರೆ ಮೊದಲೇ ನಾನು ಚಿಕನ್ಗೆ ನಾನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಟ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ಬಿರಿಯಾನಿ ಮಾಡೋದು ಅದೇ ಥರನೇ. ಆ ಒಂದು ಕ್ಲಿಪ್ಪಿಂಗ್ಸ್ ಸ್ವಲ್ಪ ಮಿಸ್ ಆಗೋಗಿದೆ. ಹಾಗಾಗಿ ನಾನು ಬಾಯಲ್ಲೇ ಹೇಳ್ತೀನಿ. ಚಿಕನ್ ಒಂದು ಎಷ್ಟು ತಗೋತೀವೋ ಅಷ್ಟು. ಚಿಕನ್ 1 kg ತಗೊಂಡ್ರೆ ಅದಕ್ಕೆ ಮೊಸರು ಮತ್ತು ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲೆ, ಚಿಕನ್ ಮಸಾಲೆ, ದಮ್ ಬಿರಿಯಾನಿ ಮತ್ತು ನಿಂಬೆಹಣ್ಣಿನ ರಸ ಇದನ್ನೆಲ್ಲನೂ ಹಾಕ್ಕೊಂಡು ಮೊದಲೇ ನಾವು ಕಲಸಿ ಒಂದು 2 ಅವರ್ಗೆ ಮೊದಲೇ ಕಲಸಿ ಇಟ್ಬಿಟ್ವಿ ಅಂತಂದರೆ ಪೀಸ್ಗಳಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಇಲ್ಲಾಂದರೆ ನಾವು ಹಂಗೆ ಮಾಡ್ತೀವಿ ಬಿರಿಯಾನಿ, ಇವಾಗಲೇ ಸಡನ್ನಾಗಿ ಹಾಕ್ಬಿಟ್ಟು ಮಾಡ್ತೀವಿ ಅಂದರೆ ಟೇಸ್ಟೇ ಇರೋಲ್ಲ. ಬಿರಿಯಾನಿಯಲ್ಲಿ ಸಪ್ಪಗೆ ಇರುತ್ತೆ ಚಿಕನ್ ಪೀಸ್ಗಳೆಲ್ಲ. ಹಾಗಾಗಿ ನನಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಒಂದು 2-3 ಅವರ್ಗೆ ಮೊದಲೇ ನಾನು ಮಸಾಲೆ ಎಲ್ಲ ಹಾಕಿ ಚಿಕನ್ ಪೀಸ್ಗಳಿಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಅದನ್ನು ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಅದನ್ನು ಹಾಕಿದ್ರೆ ನಾನು ಮಸಾಲೆ ಪುಡಿ ಏನು ಆ್ಯಡ್ ಮಾಡೋಕ್ಕೋಗಲ್ಲ. ಅದರಲ್ಲೇ ಇರುತ್ತಲ್ಲ ಮಸಾಲೆ, ಅದೇ ಸರಿ ಹೋಗುತ್ತೆ. ಹಾಗಾಗಿ ಹಾಗೆ ಮಾಡಿಕೊಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಚಿಕನ್ ಪೀಸ್ಗಳಿಗಂತೂ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ನೋಡಿ, ನಾನೆಲ್ಲ ಕಲಸಿಟ್ಬಿಟ್ಟಿದ್ದೀನಿ. ಒಂದು 2 ಅವರ್ಸ್ ಮೊದಲೇ ಕಲಸಿಟ್ಬಿಟ್ಟಿದ್ದೀನಿ. ಮಸಾಲೆಗಳೆಲ್ಲ ಹಾಕಿ ಖಾರದ ಪುಡಿ ಎಲ್ಲನೂ ಹಾಕಿದ್ದೀನಿ. ಇದರಲ್ಲೇ ಉಪ್ಪು, ಖಾರದ ಪುಡಿ ಎಲ್ಲನೂ ಹಾಕಿದ್ದೀನಿ. ಚೆನ್ನಾಗಿ ಒಂದು 2 ಅವರ್ ನೆನೆಸಿ ಬಿಟ್ಟಿದ್ದೀನಿ. ಈಗ ಮಾಡೋದ್ರಿಂದ ನಾವು ಚಿಕನಲ್ಲಿ ಪೀಸುಗಳು ಸಪ್ಪಗೆ ಅನಿಸಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಬಿರಿಯಾನಿ ಮಾಡಬೇಕಂದ್ರೆ ಈ ಥರ ಮಾಡಿಕೊಳ್ರಿ. ನೆಕ್ಸ್ಟ್ ಅದಕ್ಕೆ ಪುದೀನ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ನೀವು ಬೇಕಾದರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಪಾತ್ರೆಯಲ್ಲೂ ಮಾಡ್ಕೋಬೋದು. ನನಗೇನು ಅಂತಂದರೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಎಷ್ಟು ಹಾಕೋದು ಅಂತ ಗೊತ್ತಾಗಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ನೋಡಿ, ಎಲ್ಲ ಕಡೆನೂ ಫ್ರೈ ಮಾಡಿಬಿಟ್ಟು ಇನ್ನೊಂದೇನು ಅಂತಂದರೆ ನನ್ನ ಸೀಕ್ರೆಟ್ ಏನು ಅಂತಂದರೆ ಬಿರಿಯಾನಿಯಲ್ಲಿ ಸೀಕ್ರೆಟು ಅಂತಂದರೆ ನಾನು ಏಲಕ್ಕಿನ ಯಾವಾಗಲೂ ಕುಟ್ಬಿಟ್ಟು ಹಾಕ್ತೀನಿ.
ಪಲಾವ್ ಆಗಲಿ, ಟೊಮೆಟೊ ಬಾತ್ ಆಗಲಿ, ಬಿರಿಯಾನಿಗೆ ಆಗಲಿ ಒಂದು 2-3 ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ. ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಏಲಕ್ಕಿನ ಯಾವತ್ತೂ ಹಂಗಂಗೆ ಹಾಕಕ್ಕೆ ಹೋಗ್ಬಿಡ್ರಿ. ಹಂಗಂಗೆ ಹಾಕಿದ್ರೆ ಎಲ್ಲ ವೇಸ್ಟ್ ಅದು. ಒಂದು ಸ್ವಲ್ಪ ಕುಟ್ಬಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೆಕ್ಸ್ಟು ಎಲ್ಲ ಫ್ರೈ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ. ನೋಡಿ ಎಲ್ಲ ಕಡೆಯೂ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದೆ, ಕುದೀತಾ ಇದೆ. ಆದರೆ ಇನ್ನೂ ಬೇಯಿಸಬೇಕು. ಚಿಕನ್ ಒಂದು 50% ನಾವು ಮೊದಲೇ ಚಿಕನ್ ಬೇಯಿಸ್ಕೊಂಡ್ರೆ, ನೆಕ್ಸ್ಟ್ ಅಕ್ಕಿ ಹಾಕಿದಾಗ ಒಂದು 50% ಬೇಯಿಸ್ಕೊಂಡ್ರೆ ನೀಟಾಗಿ ಪೀಸ್ಗಳೆಲ್ಲ ನೀಟಾಗಿ ಬೆಂದಿರುತ್ತೆ. ಇಲ್ಲ ನಾವು ಇವಾಗಲೇ ಅಕ್ಕಿ ಹಾಕ್ಬಿಡ್ತೀವಿ ಅಂತಂದರೆ ಸರಿಯಾಗಿ ಬೆಂದೇ ಇರೋಲ್ಲ, ಪೀಸ್ಗಳು ಒಂಥರ ಗಟ್ಟಿ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಚಿಕನ್ನ ಯಾವಾಗಲೂ ಅಷ್ಟೇ ಒಂದು 50% ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಹಾಕ್ಸ್ಬಿಡ್ತೀನಿ. ಈ ಥರ ಗ್ರೇವಿ ಮಾಡಿಕೊಂಡು ಒಂದು ವಿಸಿಲ್ ಹಾಕ್ಸ್ಬಿಡ್ತೀನಿ ಯಾವಾಗಲೂ ಅಷ್ಟೇ. ನೋಡಿ, ಒಂದು ವಿಸಿಲ್ಲ ಹಾಕ್ಸ್ಬಿಡ್ತೀನಿ. ಒಂದು ವಿಸಿಲ್ ಹಾಕಿದ್ರೆ ಒಂದು ಸ್ವಲ್ಪ ಅದು ಬೆಂದೋಗಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಒಂದು ವಿಸಿಲ್ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗಲೇ ಒಂದು ಸ್ವಲ್ಪ ಬೆಂದೋಗಿರುತ್ತೆ, ಹಂಗೇನೂ ತಿನ್ಬೋದು ನಾವು ಬಿರಿಯಾನಿ ಮಾಡ್ತಾ ಇರೋದಲ್ವ. ಹಂಗಾಗಿ ಒಂದು ಸ್ವಲ್ಪ ನೋಡಿ ಎಲ್ಲ ನೋಡ್ತಾ ಇದ್ದೀನಿ, ಚೆನ್ನಾಗಿ ಬೆಂದಿದೆ. ನೋಡಿ, ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ನಾನು ಮಾಡೋ ಬಿರಿಯಾನಿನೇ ನನಗಿಷ್ಟ, ತುಂಬ ಚೆನ್ನಾಗಿ ಬರುತ್ತೆ ನನಗೆ. ಅಂದರೆ ನನ್ನ ಪ್ರಕಾರ ನಂಗೆ ಚೆನ್ನಾಗಿರುತ್ತೆ. ನಾನು ಮಾಡೋ ಬಿರಿಯಾನಿನೇ ನನಗಿಷ್ಟ. ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಹಸ್ಬೆಂಡ್ಗೆಲ್ಲರಿಗೂ ನಾನು ಮಾಡೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಬಿರಿಯಾನಿ ಇದೇ ಥರ ಮಾಡೋದು. ನೆಕ್ಸ್ಟು ನಾನು ಇಲ್ಲಿ 2 ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿನ ನೀಟಾಗಿ ಒಂದು 2 ಸರಿ ತೊಳೆದು ಬಿಟ್ಟು ಅದನ್ನೊಂದು 1/2 ಅವರ್ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಿರಿಯಾನಿನಲ್ಲೇ. ನೋಡಿ, ಎಲ್ಲ ಕಡೆನೂ ನೀಟಾಗಿ ಈಕ್ವಲ್ಲಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ನೀರು ಹಾಕ್ಬಿಟ್ಟು ನೀರು ಕುದಿದ ಮೇಲೆ ಅಕ್ಕಿ ಬೇಕಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಫಸ್ಟೇ ಅಕ್ಕಿನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನೀರಾದರೂ ಹಾಕ್ಬೋದು. ನಿಮ್ಮ ಚಾಯ್ಸ್ ಅದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು, ಅದರಲ್ಲೇನೂ ವ್ಯತ್ಯಾಸ ಇರೋದಿಲ್ಲ. ನೋಡಿ, ಒಂದು 2-3 ಸರಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಮೊದಲೇ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಕೆಟಲಲ್ಲಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು, 4 ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ. ಯಾಕಂದರೆ ಚಿಕನಲ್ಲೇ ಗ್ರೇವಿಯಲ್ಲೇ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿತ್ತಲ್ವ, ಹಾಗಾಗಿ 4 ಗ್ಲಾಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕ್ಕೊಂಡು ಬಿಸಿನೀರನ್ನ ಹಾಕ್ಕೋತಾ ಇದ್ದೀನಿ. ಬಿಸಿನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಕೆಳಗಡೆ ಎಲ್ಲ ತಳ ಎಲ್ಲ ಹಿಡ್ದಿರುತ್ತೆ, ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಮಿಕ್ಕಿರೋ ಅಂಥ ಕೊತ್ತಂಬರಿ ಮತ್ತು ಪುದೀನ ಎಲ್ಲವನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣೇನು ಸೇರಿಸಿಲ್ಲ, ಯಾಕಂದರೆ ನಾನು ಚಿಕನ್ನು ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಆವಾಗಲೇ ನಿಂಬೆಹಣ್ಣು ಅದಕ್ಕೆ ಸೇರಿಸ್ಬಿಟ್ಟಿದ್ದೀನಿ ಪೀಸ್ಗಳಿಗೆ. ಹಂಗಾಗಿ ಇವಾಗೇನು ನಿಂಬೆಹಣ್ಣು ಸೇರಿಸ್ತಾ ಇಲ್ಲ. ಪುದೀನ ಮತ್ತು ಕೊತ್ತಂಬರಿ ಸೇರಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಅಂಗಡಿಗಳಲ್ಲೆಲ್ಲನೂ ಬಿರಿಯಾನಿ ಎಸೆನ್ಸಿಯಲ್ ಆಯಿಲ್ ಅಂತ ಸಿಗುತ್ತೆ. ಬಿರಿಯಾನಿದು ಫ್ಲೇವರ್ ಇರೋವಂಥ ಬಿರಿಯಾನಿ ಎಸೆನ್ಸಿಯಲ್ ಆಯಿಲ್ ಅಂತ ಸಿಗುತ್ತೆ. ಅದು ಒಂದು 2 ಡ್ರಾಪ್ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿನೂ ಆಗ್ಬೋದು, 2 ಡ್ರಾಪ್ ಹಾಕಬೇಕು. ನನಗೆ ಒಂದು ಸರಿ ತಂದು ಇಟ್ಕೊಂಡಿದ್ದೀನಿ ಅಂತಂದರೆ ಒಂದು 6 ತಿಂಗಳು ವರ್ಷನೇ ಆಗಿ ಬಂದುಬಿಡುತ್ತೆ. ನಾನು ಬಿರಿಯಾನಿಗೆ ಮಾತ್ರ ಇದನ್ನು ಯೂಸ್ ಮಾಡೋದು. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೂ ಅದೇ ಫ್ಲೇವರ್ ಬರ್ತಾ ಇರುತ್ತೆ. 2 ಡ್ರಾಪ್ ಹಾಕಬೇಕು. 2 ಡ್ರಾಪ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಅಂತೂ. ನನಗಂತೂ ತುಂಬಾ ಇಷ್ಟ ನಾನು ಮಾಡೋ ಬಿರಿಯಾನಿ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಇದೇ ಥರ ಮಾಡ್ಕೊಳ್ಳೋದು. ನೋಡಿ, ಅದನ್ನ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಬೇಕಾದರೆ ನೀವು ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಖಾರ ಬೇಕಾದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ನನಗೇನೋ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು, ಹಾಗಾಗಿ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಇಲ್ಲಿ.
ನೋಡಿ ಸ್ಲೋ ಆಗಿ ಕುದೀತಾ ಇದೆ. ಸ್ವಲ್ಪ ಕುದಿ ಬರಬೇಕು, 1 ಕುದಿ 2 ಕುದಿ ಬರಬೇಕು. ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು, ಯಾಕಂದರೆ ಒಂದೊಂದ್ಸರಿ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟು ನಾವು ನೋಡಿ ಎಲ್ಲ ಕಡೆಯೂ ಈಕ್ವಲ್ಲಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ನಾವು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಹಾಕ್ಸ್ಬೇಕು. ನಾನು ಯಾವಾಗಲೂ 2 ವಿಸಿಲ್ ಹಾಕ್ಸ್ತೀನಿ, ಒಬ್ಬರು 1 ವಿಸಿಲ್ ಹಾಕ್ಸ್ತಾರೆ. ನೀವು ಮನೇಲಿ ಅನ್ನಕ್ಕೆಲ್ಲ ಎಷ್ಟು ವಿಸಿಲ್ ಹಾಕ್ಸ್ತೀರ ಅದನ್ನ ನೋಡಿಕೊಂಡು ವಿಸಿಲ್ ಹಾಕ್ಸ್ಕೋಬೇಕು. ನಾನು 2 ವಿಸಿಲ್ ಹಾಕ್ಸ್ತೀನಿ ಇಲ್ಲಿ. ಸರಿ, ಇದು ವಿಸಿಲ್ ಹಾಕಿ ತಣ್ಣಗಾಗಲಿ. ನೆಕ್ಸ್ಟು ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಮೊಸರಿಗೆ ಒಂದು ಅರ್ಧ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ. ಅರ್ಧ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ, ಹಾಗಾಗಿ ಮೆಣಸಿನ ಪುಡಿನ ಬಳಸ್ತಾ ಇದ್ದೀನಿ. ಯಾಕಂದರೆ ಮಕ್ಕಳು ತಿಂತಾರಲ್ವ, ಹಾಗಾಗಿ ಮೆಣಸಿನ್ಕಾಯಿ ಮಧ್ಯೆ ಮಧ್ಯೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮೆಣಸಿನ ಪುಡಿನೇ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಕೊಂಡು, ನೆಕ್ಸ್ಟು ಒಂದು ಸ್ವಲ್ಪ ನಾನೊಂದು 1/4 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ. ನನಗಂತೂ ಏನು ಅಂದರೆ ಬಿರಿಯಾನಿಗೆ ಮೊಸರು ಬಜ್ಜಿ ಇದ್ರೇ ನನಗೆ ತುಂಬ ಇಷ್ಟ ಆಗೋದು. ಹಾಗಾಗಿ ನಾನು ಯಾವಾಗಲೂ ನನಗೊಬ್ಳಿಗಾದರೂ ಆಗಲಿ ನಾನು ಮೊಸರು ಬಜ್ಜಿ ಮಾಡ್ಕೋತೀನಿ. ಯಾಕಂದ್ರೆ ನನಗೆ ಬಿರಿಯಾನಿ ಕಾಂಬಿನೇಷನ್ ಆಗಲಿ, ಇಲ್ಲ ಪಲಾವ್ಗಳಿಗಾಗಲಿ, ಟೊಮೊಟೊ ಬಾತ್ಗಳಿಗಾಗಲಿ ನನಗೆ ಬರೀ ಅನ್ನಕ್ಕೆ ತಿನ್ನೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ನಾನು ಯಾವಾಗಲೂ ಬಿರಿಯಾನಿಗೆ ಪಲಾವ್ಗಳಿಗೆಲ್ಲ ಒಂದು ಸ್ವಲ್ಪ ಮೊಸರು ಇದ್ರೇ ನನಗೆ ಇಷ್ಟ ಆಗೋದು. ಹಾಗಾಗಿ ನಾನು ಯಾವಾಗಲೂ ಮೊಸರು ಬಜ್ಜಿ ಮಾಡ್ಕೋತೀನಿ. ನೋಡಿ, ಮೊಸರು ಬಜ್ಜಿ ರೆಡಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಎಲ್ಲ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೌತೆಕಾಯಿನ ಹಚ್ಚಿ ಇಟ್ಬಿಡ್ತಾಯಿದ್ದೀನಿ. ಯಾಕಂದರೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಹಚ್ಚೋಕ್ಕಾಗಲ್ವಲ್ಲ, ಫಸ್ಟೇ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಪಟ 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 ಅಂತ ಊಟ ಹಾಕಿ ಕೊಟ್ಬಿಡ್ಬೋದು. ಹಾಗಾಗಿ ಎಲ್ಲ ಹಚ್ಚಿ ಇಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾವು ಯಾವಾಗಲೂ ಬರ್ತಡೇ ಅಷ್ಟೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಾವು ನಮ್ಮ ಮನೆ ಪಕ್ಕದಲ್ಲಿರೋ ಮಕ್ಕಳನ್ನ ಕರ್ಕೊಂಡು ನಮ್ಮ ಅಪ್ಪ ಅಮ್ಮ ಅಣ್ಣ ಬರ್ತಾರೆ ಅಷ್ಟೇ. ಇಷ್ಟು ಜನನೇ ಸೇರಿ ಯಾವಾಗಲೂ ಬರ್ತಡೇ ಸೆಲೆಬ್ರೇಟ್ ಮಾಡೋ ಅಂಥದ್ದು. ನಾನು ಎಲ್ಲರಿಗೂ ಕರೆದು ಮತ್ತು ಏನು ಮನೆಯಲ್ಲೆಲ್ಲ ಅಡುಗೆಗಳೆಲ್ಲ ಮಾಡಿ ಏನು ಮಾಡೋಕ್ಕೆ ಹೋಗಲ್ಲ. ಸರಿ ಅಂತ ಹೇಳ್ಬಿಟ್ಟು ಮನೆ ಪಕ್ಕದವ್ರನ್ನ ಮಾತ್ರ, ನೈಬರ್ಸ್ನ ಮಾತ್ರ ಕರೆದುಬಿಟ್ಟು ಮತ್ತು ಅವರಿಬ್ಬರು ಇವನಿಗೆ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಮಕ್ಕಳಿಗೆ ಅವರಿಬ್ಬರು ತುಂಬಾ ಫ್ರೆಂಡ್ಸು. ಯಾವಾಗಲೂ ಅವ್ರ ಜೊತೆನೇ ಸೇರಿ ಆಟ ಆಡ್ಕೋತಾ ಇರ್ತಾರೆ. ಅವರು ಅಷ್ಟೇ ನಮ್ಮ ಮನೇಲಿ ಬಂದು ಆಟ ಆಡ್ಕೋತಾ ಇರ್ತಾರೆ. ನಾವು ನಮ್ಮ ಮಕ್ಕಳು ಅಷ್ಟೇ ಅವ್ರ ಮನೇಲಿ ಆಟ ಆಡ್ಕೊಡ್ತೀವಿ. ತುಂಬ ಚೆನ್ನಾಗಿ ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರನ್ನ ಕರೆದು ಒಂದು ಸ್ವಲ್ಪ, ಇನ್ಯಾರೂ ಇರಲಿಲ್ಲ ಪಕ್ಕಗಳಲ್ಲಿ, ಹಾಗಾಗಿ ಅವರೇ ಇದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾಯಿದ್ದೀನಿ. ನನ್ನ ದೊಡ್ಡ ಮಗ ಮಿಸ್ ಆಗಿದ್ದಾನೆ. ಆ್ಯಕ್ಚುಲಿ ನಮ್ಮ ಅತ್ತೆ ಊರಲ್ಲಿದ್ದಾನೆ ಅವನು. ಹಾಗಾಗಿ ನಾವೇ ಕೇಕ್ ಕಟ್ ಮಾಡ್ಕೋತಾ ಇದ್ದೀವಿ. ಚಿಕ್ಕ ಮಕ್ಕಳಿಗೆ ಏನೋ ಕೇಕ್ ತಂದು ಕಟ್ ಮಾಡೋದಂದರೆ ಏನೋ ಒಂದು ಖುಷಿ. ಅವನಾದರೆ ಒಂದು 20 ಡೇಸ್ ಬ್ಯಾಕಿಂದನೇ ಅಮ್ಮ ನನಗೆ ಯಾವಾಗ ಬರ್ತಡೇ ಮಾಡೋದು, ಕೇಕ್ ತರೋಣ ಅಂತೇಳಿ ಅವನೊಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟಿದ್ದ ಅವನಿಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಇನ್ನೊಂದೇನು ಅಂತಂದರೆ ಅವನು ಯಾವಾಗಲೂ ಅವ್ರ ಅಪ್ಪನ ಮುದ್ದಿನ ಮಗ. ಫಸ್ಟ್ ಏನೇ ಆಗಲಿ ಅವ್ರ ಅಪ್ಪನಿಗೆ ಕೊಡೋದು, ಅವ್ರ ಅಪ್ಪನಿಗೆ ತಿನ್ನಿಸೋದು. ಹಂಗಾಗಿ ಫಸ್ಟ್ ಅವ್ರ ಅಪ್ಪನಿಗೆ ತಿನ್ನಿಸ್ಬಿಟ್ಟು ನೆಕ್ಸ್ಟು ನಾನು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಸರಿ, ಅವರು ಸರಿ ಲೇಟ್ ಆಗ್ತಾಯಿದೆ ಅಂತ ಹೇಳಿದ್ರು. ಆಮೇಲೆ ನಾವು ಕೇಕೆಲ್ಲ ಅವ್ರಿಗೆ ಕಟ್ ಮಾಡಿ ಕೊಟ್ಬಿಟ್ಟು ಸರಿ ಅಂತೇಳಿ ಊಟ ಮಾಡಿರಿ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು. ಸರಿ ಅಂತ ಕೇಕು ಒಂದು ಸ್ವಲ್ಪ ಮಿಕ್ಸ್ಚರು ಕೊಟ್ಬಿಟ್ಟು ಹೋದರು. ನೋಡಿ, ಇವಳಿಗೆ ಮತ್ತು ನನ್ನ ಚಿಕ್ಕ ಮಗನಿಗಂತೂ ಒಳ್ಳೆ ಕಾಂಬಿನೇಷನು. ಯಾವಾಗಲೂ ಆಟ ಆಡ್ಕೊತಾ ಇರ್ತಾರೆ, ಮತ್ತೆ ಜಗಳ ಮಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಅವ್ರು ನೋಡೋಕ್ಕೆ ಒಂಥರ ಖುಷಿ, ಜಗಳನೂ ಮಾಡ್ತಾರೆ ಮತ್ತು ಆಟ ಆಡ್ತಾ ಇರ್ತಾರೆ. ಅವರು ತಂಟೆಗೆ ನಾವು ಹೋದ್ರೆ ಅಂತೂ ಅದು ಆಗೋ ಕಥೆನೇ ಅಲ್ಲ. ಏನಾದರೂ ಮಾಡಿಕೊಡ್ರಿ ಅಂತ ಬಿಟ್ಬಿಟ್ಟಿರ್ತೀನಿ.
ನಮ್ಮ ಮನೇಲಿ ಏನೇ ಆದ್ರೂ ಅಷ್ಟೇ, ನಮ್ಮ ಮನೆ ತುಂಬ ಕ್ಲೋಸ್ ಅಂದರೆ ಇವರೇನೆ. ಅವ್ರ ಮನೇಲಿ ಏನಾದ್ರೂ ಅಷ್ಟೇ ನಾವು ಹೋಗ್ತಾ ಇರ್ತೀವಿ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಎಲ್ಲ ತಿಂತಾ ಇರ್ತೀವಿ, ಬರ್ತಾ ಇರ್ತೀವಿ. ಆ ಥರ ಏನೂ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಅವ್ರ ಮನೇಲಿ ತಿನ್ನಬಾರ್ದು, ಅವ್ರ ಮನೇಲಿ ಮಾಡಬಾರ್ದು, ನಮ್ಮ ಮನೇಲಿ ತಿನ್ನಬಾರ್ದು, ನಮ್ಮ ಮನೇಲಿ ಮಾಡಬಾರ್ದು ಅಂತೇನಿಲ್ಲ. ಅವರು ನಾವು ಒಂಥರ ಹೆಂಗೆ ಅಂತಂದರೆ ತುಂಬ ತೀರಾ ಹತ್ರದವ್ರೇನೋ ಅನ್ನೋ ಥರ ಅವ್ರ ಮನೇಲಿ ಮಾಡಿದ್ದು ನಾವು ತಿಂತಾಯಿರ್ತೀವಿ, ನಮ್ಮ ಮನೇಲಿ ಮಾಡಿದ್ದು ಅವ್ರು ತಿಂತಾಯಿರ್ತಾರೆ. ಒಂಥರ ಚೆನ್ನಾಗಿದೆ ನಮ್ಮದು ಅವ್ರದ್ದು ಬೌಂಡಿಂಗು. ನೆಕ್ಸ್ಟು ನಮ್ಮ ಅಣ್ಣ ಬಂದು ತಿನ್ನಿಸ್ತಾ ಇದ್ದಾನೆ ಕೇಕ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವರು ನಮ್ಮಪ್ಪ ಆ್ಯಕ್ಚುಲಿ ಇವರು ಆವಾಗಲೇ ಬಂದಿದ್ರಲ್ಲ, ಅವ್ರು ನಮ್ಮಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ. ನಮಸ್ಕಾರ.